ಇತ್ತ ಮಳೆ ಗಾಳಿಯನ್ನು ಲೆಕ್ಕಿಸದೆ ಹಗಲಿರುಳು ಕೆಲಸ ಮಾಡಿ ಮಾವು ಬೆಳೆಗಾಗಿ ಕಾಯ್ತಾ ಇದ್ದ. ಅದರಿಂದ ಬರುವ ಲಾಭದಲ್ಲಿ ಬದುಕು ನಡೆಸಬೇಕು ಅಂದ್ಕೊಂಡಿದ್ದ. ಆದರೆ ಈಗ ಆಗಿರೋದೇ ಬೇರೆ. ಮಾವಿನ ತೋಟಕ್ಕೆ ಬೆಂಕಿ ಬಿದ್ದು ಬೆಳೆ ನಾಶ. ಫಸಲು ಕೈ ಸೇರಿದ್ದಕ್ಕೆ ಅನ್ನದಾತ ಕಣ್ಣೀರು. ಮಾವಿನ ಸೀಸನ್ ಬಂದ್ರೆ ಬೆಳೆಗೆ ಎಲ್ಲಿಲ್ಲದ ಬೇಡಿಕೆಯ ಜೊತೆಗೆ ಕೈತುಂಬ ಹಣ ಕೂಡ ಸೇರುತ್ತೆ. ಆದ್ರೆ ಇದೇ ಮಾವನ್ನ ನಂಬಿಕೊಂಡು ಹಗಲಿರುಳು ದುಡಿದಿದ್ದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕೋಟಾಲ್ ಗ್ರಾಮದ ರೈತ ಅಜ್ಮೀರ್ ತನ್ನ ಜಮೀನಿನಲ್ಲಿ ಮಾವಿನ ಗಿಡ ಬೆಳೆಸಿದ್ರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 300ಕ್ಕೂ ಹೆಚ್ಚು ಗಿಡಗಳನ್ನು ಬೆಳೆಸಿದ್ರು. ಆದರೆ ಜಮೀನಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಕ್ಷಣಾರ್ಧದಲ್ಲೇ ಗಿಡಗಳೆಲ್ಲ ಸುಟ್ಟು ಬೂದಿಯಾಗಿದೆ. ಮಾವಿನ ಗಿಡ ಫಸಲು ಕೊಡುವ ಹೊತ್ತಲ್ಲೇ ಅವಘಡ ಸಂಭವಿಸಿದ್ರಿಂದ ರೈತನ ಬದುಕು ಬರ್ಬಾದಾಗಿದೆ. ಅಧಿಕಾರಿಗಳು ರೈತನ ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ರೈತನಿಗೆ ಸರ್ಕಾರ ಪರಿಹಾರ ನೀಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಕೋಡಲ್ ಗ್ರಾಮದಲ್ಲಿ ವಿದ್ಯುತ್ ತಂತಿ ತಗಲಿ ಶಾರ್ಟ್ ಸರ್ಕ್ಯೂಟ್ಲಿಂದ 5 ವರ್ಷಗಳಿಂದ ಬೆಳೆದಿರ್ತಕ್ಕಂಥ ಮಾವಿನ ಗಿಡಗಳನ್ನು ಸುಟ್ಟು ಭಸ್ಮ ಆಗಿರ್ತಕ್ಕಂಥದ್ದು ದುರದೃಷ್ಟಕರ. ಈ ರೈತನಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಧೈರ್ಯ ತುಂಬಬೇಕು ಮತ್ತು ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವುದರ ಮುಖಾಂತರ ಮತ್ತೆ ಸಸಿಗಳನ್ನು ಹಚ್ಚಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ತೋಟಗಾರಿಕೆ ಇಲಾಖೆ ಸಚಿವರು ಸೇರಿ ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಮತ್ತು ಸಸಿಗಳು ಕೂಡ ನೀಡುವುದರ ಮುಖಾಂತರ ಆ ರೈತನಿಗೆ ಬೆನ್ನೆಲುಬಾಗಿ ನಿಂದಿರಬೇಕಂತಕ್ಕಂಥದ್ದು ನಂದು ಆಗ್ರಹ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಬಡಪಾಯಿ ರೈತ ತಲೆ ಮೇಲೆ ಕೈ ಇಟ್ಟು ಕೂರುವಂತಾಗಿದೆ. 5 ವರ್ಷಗಳ ಕಾಲ ಬೆಳೆಸಿದ ಗಿಡ 5 ನಿಮಿಷಗಳಲ್ಲಿ ಸುಟ್ಟು ಹೋಗಿದ್ದು ನೋವಿನ ಸಂಗತಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮಳೆ ಗಾಳಿಯನ್ನು ಲೆಕ್ಕಿಸದೆ ಹಗಲಿರುಳು ಕೆಲಸ ಮಾಡಿ ಮಾವು ಬೆಳೆಗಾಗಿ ಕಾಯ್ತಾ ಇದ್ದ. ಅದರಿಂದ ಬರುವ ಲಾಭದಲ್ಲಿ ಬದುಕು ನಡೆಸಬೇಕು ಅಂದ್ಕೊಂಡಿದ್ದ. ಆದರೆ ಈಗ ಆಗಿರೋದೇ ಬೇರೆ. ಮಾವಿನ ತೋಟಕ್ಕೆ ಬೆಂಕಿ ಬಿದ್ದು ಬೆಳೆ ನಾಶ. ಫಸಲು ಕೈ ಸೇರಿದ್ದಕ್ಕೆ ಅನ್ನದಾತ ಕಣ್ಣೀರು. ಮಾವಿನ ಸೀಸನ್ ಬಂದ್ರೆ ಬೆಳೆಗೆ ಎಲ್ಲಿಲ್ಲದ ಬೇಡಿಕೆಯ ಜೊತೆಗೆ ಕೈತುಂಬ ಹಣ ಕೂಡ ಸೇರುತ್ತೆ. ಆದ್ರೆ ಇದೇ ಮಾವನ್ನ ನಂಬಿಕೊಂಡು ಹಗಲಿರುಳು ದುಡಿದಿದ್ದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕೋಟಾಲ್ ಗ್ರಾಮದ ರೈತ ಅಜ್ಮೀರ್ ತನ್ನ ಜಮೀನಿನಲ್ಲಿ ಮಾವಿನ ಗಿಡ ಬೆಳೆಸಿದ್ರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 300ಕ್ಕೂ ಹೆಚ್ಚು ಗಿಡಗಳನ್ನು ಬೆಳೆಸಿದ್ರು. ಆದರೆ ಜಮೀನಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಕ್ಷಣಾರ್ಧದಲ್ಲೇ ಗಿಡಗಳೆಲ್ಲ ಸುಟ್ಟು ಬೂದಿಯಾಗಿದೆ. ಮಾವಿನ ಗಿಡ ಫಸಲು ಕೊಡುವ ಹೊತ್ತಲ್ಲೇ ಅವಘಡ ಸಂಭವಿಸಿದ್ರಿಂದ ರೈತನ ಬದುಕು ಬರ್ಬಾದಾಗಿದೆ. ಅಧಿಕಾರಿಗಳು ರೈತನ ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ರೈತನಿಗೆ ಸರ್ಕಾರ ಪರಿಹಾರ ನೀಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಕೋಡಲ್ ಗ್ರಾಮದಲ್ಲಿ ವಿದ್ಯುತ್ ತಂತಿ ತಗಲಿ ಶಾರ್ಟ್ ಸರ್ಕ್ಯೂಟ್ಲಿಂದ 5 ವರ್ಷಗಳಿಂದ ಬೆಳೆದಿರ್ತಕ್ಕಂಥ ಮಾವಿನ ಗಿಡಗಳನ್ನು ಸುಟ್ಟು ಭಸ್ಮ ಆಗಿರ್ತಕ್ಕಂಥದ್ದು ದುರದೃಷ್ಟಕರ. ಈ ರೈತನಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಧೈರ್ಯ ತುಂಬಬೇಕು ಮತ್ತು ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವುದರ ಮುಖಾಂತರ ಮತ್ತೆ ಸಸಿಗಳನ್ನು ಹಚ್ಚಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ತೋಟಗಾರಿಕೆ ಇಲಾಖೆ ಸಚಿವರು ಸೇರಿ ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಮತ್ತು ಸಸಿಗಳು ಕೂಡ ನೀಡುವುದರ ಮುಖಾಂತರ ಆ ರೈತನಿಗೆ ಬೆನ್ನೆಲುಬಾಗಿ ನಿಂದಿರಬೇಕಂತಕ್ಕಂಥದ್ದು ನಂದು ಆಗ್ರಹ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಬಡಪಾಯಿ ರೈತ ತಲೆ ಮೇಲೆ ಕೈ ಇಟ್ಟು ಕೂರುವಂತಾಗಿದೆ. 5 ವರ್ಷಗಳ ಕಾಲ ಬೆಳೆಸಿದ ಗಿಡ 5 ನಿಮಿಷಗಳಲ್ಲಿ ಸುಟ್ಟು ಹೋಗಿದ್ದು ನೋವಿನ ಸಂಗತಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮಳೆ ಗಾಳಿಯನ್ನು ಲೆಕ್ಕಿಸದೆ ಹಗಲಿರುಳು ಕೆಲಸ ಮಾಡಿ ಮಾವು ಬೆಳೆಗಾಗಿ ಕಾಯ್ತಾ ಇದ್ದ. ಅದರಿಂದ ಬರುವ ಲಾಭದಲ್ಲಿ ಬದುಕು ನಡೆಸಬೇಕು ಅಂದ್ಕೊಂಡಿದ್ದ. ಆದರೆ ಈಗ ಆಗಿರೋದೇ ಬೇರೆ.
ಮಾವಿನ ತೋಟಕ್ಕೆ ಬೆಂಕಿ ಬಿದ್ದು ಬೆಳೆ ನಾಶ. ಫಸಲು ಕೈ ಸೇರಿದ್ದಕ್ಕೆ ಅನ್ನದಾತ ಕಣ್ಣೀರು. ಮಾವಿನ ಸೀಸನ್ ಬಂದ್ರೆ ಬೆಳೆಗೆ ಎಲ್ಲಿಲ್ಲದ ಬೇಡಿಕೆಯ ಜೊತೆಗೆ ಕೈತುಂಬ ಹಣ ಕೂಡ ಸೇರುತ್ತೆ. ಆದ್ರೆ ಇದೇ ಮಾವನ್ನ ನಂಬಿಕೊಂಡು ಹಗಲಿರುಳು ದುಡಿದಿದ್ದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕೋಡಾಲ್ ಗ್ರಾಮದ ರೈತ ಅಜ್ಮೀರ್ ತನ್ನ ಜಮೀನಿನಲ್ಲಿ ಮಾವಿನ ಗಿಡ ಬೆಳೆಸಿದ್ರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 300ಕ್ಕೂ ಹೆಚ್ಚು ಗಿಡಗಳನ್ನು ಬೆಳೆಸಿದ್ರು. ಆದರೆ ಜಮೀನಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಕ್ಷಣಾರ್ಧದಲ್ಲೇ ಗಿಡಗಳೆಲ್ಲ ಸುಟ್ಟು ಬೂದಿಯಾಗಿದೆ. ಮಾವಿನ ಗಿಡ ಫಸಲು ಕೊಡುವ ಹೊತ್ತಲ್ಲೇ ಅವಘಡ ಸಂಭವಿಸಿದ್ರಿಂದ ರೈತನ ಬದುಕು ಬರ್ಬಾದಾಗಿದೆ. ಅಧಿಕಾರಿಗಳು ರೈತನ ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ರೈತನಿಗೆ ಸರ್ಕಾರ ಪರಿಹಾರ ನೀಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಕೋಡಲ್ ಗ್ರಾಮದಲ್ಲಿ ವಿದ್ಯುತ್ ತಂತಿ ತಗಲಿ ಶಾರ್ಟ್ ಸರ್ಕ್ಯೂಟ್ಲಿಂದ 5 ವರ್ಷಗಳಿಂದ ಬೆಳೆದಿರ್ತಕ್ಕಂಥ ಮಾವಿನ ಗಿಡಗಳನ್ನು ಸುಟ್ಟು ಭಸ್ಮ ಆಗಿರ್ತಕ್ಕಂಥದ್ದು ದುರದೃಷ್ಟಕರ. ಈ ರೈತನಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಧೈರ್ಯ ತುಂಬಬೇಕು ಮತ್ತು ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವುದರ ಮುಖಾಂತರ ಮತ್ತೆ ಸಸಿಗಳನ್ನು ಹಚ್ಚಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ತೋಟಗಾರಿಕೆ ಇಲಾಖೆ ಸಚಿವರು ಸೇರಿ ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಮತ್ತು ಸಸಿಗಳು ಕೂಡ ನೀಡುವುದರ ಮುಖಾಂತರ ಆ ರೈತನಿಗೆ ಬೆನ್ನೆಲುಬಾಗಿ ನಿಂದಿರಬೇಕಂತಕ್ಕಂಥದ್ದು ನಂದು ಆಗ್ರಹ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಬಡಪಾಯಿ ರೈತ ತಲೆ ಮೇಲೆ ಕೈ ಇಟ್ಟು ಕೂರುವಂತಾಗಿದೆ. 5 ವರ್ಷಗಳ ಕಾಲ ಬೆಳೆಸಿದ ಗಿಡ 5 ನಿಮಿಷಗಳಲ್ಲಿ ಸುಟ್ಟು ಹೋಗಿದ್ದು ನೋವಿನ ಸಂಗತಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮಳೆ ಗಾಳಿಯನ್ನು ಲೆಕ್ಕಿಸದೆ ಹಗಲಿರುಳು ಕೆಲಸ ಮಾಡಿ ಮಾವು ಬೆಳೆಗಾಗಿ ಕಾಯ್ತಾ ಇದ್ದ. ಅದರಿಂದ ಬರುವ ಲಾಭದಲ್ಲಿ ಬದುಕು ನಡೆಸಬೇಕು ಅಂದ್ಕೊಂಡಿದ್ದ. ಆದರೆ ಈಗ ಆಗಿರೋದೇ ಬೇರೆ. ಮಾವಿನ ತೋಟಕ್ಕೆ ಬೆಂಕಿ ಬಿದ್ದು ಬೆಳೆ ನಾಶ. ಫಸಲು ಕೈ ಸೇರಿದ್ದಕ್ಕೆ ಅನ್ನದಾತ ಕಣ್ಣೀರು. ಮಾವಿನ ಸೀಸನ್ ಬಂದ್ರೆ ಬೆಳೆಗೆ ಎಲ್ಲಿಲ್ಲದ ಬೇಡಿಕೆಯ ಜೊತೆಗೆ ಕೈತುಂಬ ಹಣ ಕೂಡ ಸೇರುತ್ತೆ. ಆದ್ರೆ ಇದೇ ಮಾವನ್ನ ನಂಬಿಕೊಂಡು ಹಗಲಿರುಳು ದುಡಿದಿದ್ದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕೋಡಾಲ್ ಗ್ರಾಮದ ರೈತ ಅಜ್ಮೀರ್ ತನ್ನ ಜಮೀನಿನಲ್ಲಿ ಮಾವಿನ ಗಿಡ ಬೆಳೆಸಿದ್ರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 300ಕ್ಕೂ ಹೆಚ್ಚು ಗಿಡಗಳನ್ನು ಬೆಳೆಸಿದ್ರು. ಆದರೆ ಜಮೀನಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಕ್ಷಣಾರ್ಧದಲ್ಲೇ ಗಿಡಗಳೆಲ್ಲ ಸುಟ್ಟು ಬೂದಿಯಾಗಿದೆ. ಮಾವಿನ ಗಿಡ ಫಸಲು ಕೊಡುವ ಹೊತ್ತಲ್ಲೇ ಅವಘಡ ಸಂಭವಿಸಿದ್ರಿಂದ ರೈತನ ಬದುಕು ಬರ್ಬಾದಾಗಿದೆ. ಅಧಿಕಾರಿಗಳು ರೈತನ